ಇರೋ ಜಾಗ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ತುಂಬ ಏನು JCBನೆಲ್ಲ ಎತ್ಕೊಂಡ್ಬಂದು ರಿಸರ್ವ್ ಪೊಲೀಸ್ನೆಲ್ಲ ಕರ್ಕೊಂಡ್ಬಂದು ತಹಸೀಲ್ದಾರ್ ಮೇಡಮ್ ಅವರು ಎಲ್ಲ ನ್ಯೂಸೆನ್ಸ್ ಆಯಿತು, ಮೀಡಿಯಲ್ಲೆಲ್ಲ ಬಂತು. ಅವತ್ತು ಓಪನ್ ಸ್ಟೇಟ್ಮೆಂಟೇ ಹೇಳಿದ್ರು ಅವರು, ನನ್ನ ಮನೆ ಕೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ, ನನ್ನ ಕನಸಿನ ಮನೆ ಮಾತ್ರ ನಾನು ಬಿಟ್ಕೊಡಲ್ಲ. ಅದೇ ಸರ್ವೆ ನಂಬರಲ್ಲಿ 100 ಮನೆಗಳಿದೆ, ಎಲ್ಲರೂ ಬಿಟ್ಬಿಟ್ಟು ನಾವು ಕಟ್ತಾರೆ ಮನೆಯೇ ಟಾರ್ಗೆಟ್ ಮಾಡಿದ್ದಾರೆ. ನಮಗೆ ಮನೆ ಇದೆ, ಪಕ್ಕದಲ್ಲಿ ಅದಿದೆ ಇದಿದೆ ಅಂತ ನಮ್ಗೆ ಗೊತ್ತಿದ್ದೀರ ಕಟ್ಟಿದ್ದೀವಿ, ಬೇಕಾದ್ರೆ ಏನು ಜಾಗ ಇದೆ ಅದನ್ನು ರಸ್ತೆಗೆ ನಾವು ಮಾಡಿಕೊಡ್ತೀವಿ, ನಾವೇ ಏನು ರಸ್ತೆ ಮಾಡಿಕೊಟ್ಟು ನಿಮ್ಗೆ ದಾರಿ ಬಿಟ್ಕೊಡ್ತೀವಿ, ಸಾಲ ಮಾಡಿ ಮನೆ ಕಟ್ಟಿದ್ದೀವಿ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು. ದಿನಕ್ಕೊಂದೊಂದು ಅರ್ಧ ರಾತ್ರಿ ಕಳಿಸ್ತಾರೆ. ಯಾರ್ಯಾರು ಎನ್ಕ್ವೈರಿ ಮಾಡ್ಕೊಬರೋದಕ್ಕೆ ನಾವು ಅಲ್ಲೇ ಮಲಗಿರ್ತೀವಿ ಮನೆಯಲ್ಲಿ. ಅವ್ರು ಬಂದು ವೀಡಿಯೋಗಳು ತೆಕ್ಕೊಳ್ಳೋದು, ಫೋಟೋಗಳು ತೆಕ್ಕೊಳ್ಳೋದು. ಇವತ್ತು ಫೋನ್ ಮಾಡಿದ್ರು, ನನಗೂ ಬೇಜಾರಾಯಿತು. KEB ಅವ್ರು ಬಂದುಬಿಟ್ಟು ಕರೆಂಟ್ ಎಲ್ಲ ಕನೆಕ್ಷನ್ ಕಟ್ ಮಾಡ್ಕೊಂಡು ಹೊಟ್ಟೋಗಿ ಮೀಟ್ರ್ ಕಿತ್ಕೊಂಡು ಹೊಟ್ಟೋಗಿದ್ದಾರೆ. ನೋಟಿಸ್ ಕೊಡ್ತೀರಾ, ನೀವು ಕರೆಂಟ್ ಕಿತ್ಕೊಂಡು ಹೋಗೋದು ತಪ್ಪು ಸರ್ ಅಂತ ಕೇಳಿದ್ದಾರೆ. ಮತ್ತೆ ಬಂದುಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಏನು ಕರೆಂಟ್ ಮೀಟ್ರೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇಷ್ಟು ದಿನ ನಾನು ಕಟ್ಕೊಂಡು ಸಾಲ ಮಾಡಿ ಕಟ್ಕೊಂಡು ಇವಾಗ ಅದನ್ನೇ ಬೇಡ್ಸೋದಕ್ಕೆ ತಹಸೀಲ್ದಾರ್ ಮೇಡಮ್ ಅವರು ರೆಡಿ ಆಗಿದ್ದಾರೆ. ಇನ್ನು ನಾನು ಇದ್ದ ವೇಸ್ಟು ನಾನೊಬ್ಬರು ಏನೋ ಕೈಲಾಗ್ತಿದ್ದವನು ಆಗ್ಬಿಡ್ತಾ ಇದ್ದೀನಿ, ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಫೋನ್ ಮಾಡಿದ್ರು. ನನ್ನ ಕೈಲಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ನನ್ನನ್ನೇ ಟಾರ್ಗೆಟ್ ಮಾಡಿ ಇದು ಮಾಡ್ತಿದ್ದಾರೆ ಅಂತ. ಯಾಕೆ ಏನಾಯಿತು ಅಂತಂದರೆ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ ತಪ್ಪು, ಮಾಡಿಬಿಟ್ಟಿದ್ದೀನಿ ಅಂತ. ಯಾಕೆ ಅಂತ ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ನೋಡಿದಾಗ ನಂಗೆ ಗೊತ್ತಾಯ್ತು ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ ಅಂತ. ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಕಟ್ಟಿರೋ ಕನಸಿನ ಮನೆ ಮಾತ್ರ ಬಿಡಲ್ಲ, ಆಯ್ತಾ?